ಈ ಬಾರಿ ಅನೇಕ ಕಡೆಗಳಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಡಿಜೆಗೆ ಅವಕಾಶ ಇರಲಿಲ್ಲ. ಎಲ್ಲೆಲ್ಲಿ ಇತ್ತು ಅವಕಾಶಗಳು, ಪರ್ಮಿಷನ್, ಅಲ್ಲೆಲ್ಲ ಈ ರೀತಿಯಾದ ಸಂಭ್ರಮ ಸಡಗರ. ಮತ್ತೊಂದು ಕಡೆ ರಾಜ್ಯದ ಅನೇಕ ಕಡೆಗಳಲ್ಲಿ ಇದೀಗ ವಿಚಿತ್ರವಾದ ಪಾಲಸ್ತೀನ್ ಪ್ರೀತಿ, ಪಾಲಸ್ತೀನ್ ಪರವಾದ ಘೋಷಣೆಗಳು, ಆ ಧ್ವಜವನ್ನ ಹಿಡಿದು ಬೈಕ್ನಲ್ಲಿ ರ್ಯಾಲಿ ಮಾಡೋದು, ಈ ರೀತಿಯ ಘಟನೆಗಳು ವರದಿ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಹಿಂದೂ ಸಂಘಟನೆಗಳು ಇದನ್ನ ಖಂಡಿಸಿ ಪ್ರತಿಭಟನೆ ಮಾಡಿವೆ. ನಾಗಮಂಗಲ ಗಲಭೆ, ಪ್ಯಾಲೆಸ್ಟೀನ್ ಧ್ವಜ, ಈ ವಿಚಾರಕ್ಕೆ ಕಿಡಿಕಾರಿದ್ದಾರೆ ಹಿಂದೂಪರ ಸಂಘಟನೆಯ ಸದಸ್ಯರು. ವೀರಲಿಂಗೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ನಡೆಸಿ ಎಸಿ ಕಚೇರಿ ಮುಂದೆ ರಸ್ತೆ ತಡೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಳೆ ಬಿಪಿ ರಸ್ತೆಯಲ್ಲಿ ವಾಹನಗಳನ್ನು ತಡೆದು ಕೂಡ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿನೂ ನಡೆದಂಥ ಕೋಮು ಗಲಭೆಯ ಸಂಘರ್ಷ ವಿಚಾರವಾಗಿ ದಾವಣಗೆರೆಯಲ್ಲಿ ಏಕಾಏಕಿ ಹಿಂದೂ ಪರ ಸಂಘಟನೆಯವರು ಏನು ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು. ಈಗ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ಈಗ ಆ ಹಿಂದೂ ಪರ ಸಂಘಟನೆ ಅಂದರೆ ದಾವಣಗೆರೆ ನಗರದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ಸರ್ವ ಸದಸ್ಯರು ಏನು ಈಗಾಗಲೇ ಎಸಿ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಏನು ನಗರದ ಹೈಸ್ಕೂಲ್ ಮೈದಾನದ ಬೀರಲಿಂಗೇಶ್ವರ ದೇವಸ್ಥಾನದಿಂದ ಬೃಹತ್ ಪಾದಯಾತ್ರೆ ಮೂಲಕ ಏನು ಬಂದು ಎಸಿ ಕಚೇರಿಯ ಮುಂಭಾಗ ಅಂದರೆ ಆ ರಾಷ್ಟ್ರೀಯ ಹೆದ್ದಾರಿ 48 ಅಂದರೆ ಹಳೆ ಪಿ ಬಿ ರೋಡನ್ನು ರಸ್ತೆ ತಡೆ ಮಾಡಿ ರಸ್ತೆ ಮಧ್ಯೆ ಕುಳಿತು ಈಗಾಗಲೇ ಪ್ರತಿಭಟನೆಯನ್ನು ಇಲ್ಲಿ ಮಾಡ್ತಿರುವಂಥದ್ದು. ವಿವಿಧ ಘೋಷಣೆಗಳ ಬ್ಯಾನರ್ಗಳನ್ನು ಕೈಲಿ ಹಿಡಿದು ಈಗಾಗಲೇ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಅನ್ಯ ರಾಷ್ಟ್ರದ ಧ್ವಜ ಪ್ರದರ್ಶನ ಮಾಡಿದ್ರೆ ಇತ್ತೀಚೆಗೆ ಮೊನ್ನೆ ಕಳೆದಂದ್ರೆ ಕೋಲಾರ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಕೆಲವೆಡೆ ಪ್ಯಾಲೆಸ್ಟೈನ್ ಬಾವುಟ ಇರುವಂಥ ಅದರ ಸಿಂಬಾಲನ್ನು ಬಳಸಿ ರಾಷ್ಟ್ರ ದ್ರೋಹದ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಧಿಕ್ಕಾರದ ಬೋರ್ಡ್ಗಳನ್ನು ಸಹ ಹಿಡ್ಕೊಂಡು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಏನು ಪ್ರತಿಭಟನೆ ವಿಚಾರ ಏನು ಸರ್ ಇದು? ಏನು ನಾಗಮಂಗಲದಲ್ಲಿ ನಡೆದಿರುವಂಥ ಗಲಭೆ, ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೇಲೆ ನಡೆದಿರುವಂಥ ಗಲಭೆ ಹಾಗೂ ಪಾಂಡವಪುರದಲ್ಲಿ ಸಂಘದ ಆಫೀಸ್ಗೆ ನುಗ್ಗಿರುವಂಥ ವಿಷಯವನ್ನು ಕುರಿತು, ಹಾಗೆ ವಿಶೇಷವಾಗಿ ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗದಲ್ಲಿ ಪ್ಯಾಲೆಸ್ಟೈನ್ ಬಾವುಟವನ್ನು ಆರಿಸಿರುವಂಥ ಮತಾಂಧರ ವಿರುದ್ಧವಾಗಿ ದಾವಣಗೆರೆಯಲ್ಲಿ ಏನು ಪ್ಯಾಲೆಸ್ಟೈನಿನ ಸ್ಟಿಕ್ಕರ್ಗಳನ್ನು ಎದೆ ಮೇಲೆ ಹಚ್ಕೊಂಡು ಅಡ್ಡಾಡ್ತಿರುವಂಥ ಜಿಹಾದಿಗಳ ವಿರುದ್ಧವಾಗಿ ನಾವಿವತ್ತು ಹಿಂದೂ ಸುರಕ್ಷತೆಗೋಸ್ಕರ ನಾವೆಲ್ಲರೂ ಇದ್ದೀವಿ ಅನ್ನೋ ಒಂದು ವಾತಾವರಣವನ್ನು ರೂಪಿಸಲಿಕ್ಕೋಸ್ಕರ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೋಸ್ಕರ ಇವತ್ತೇನು ಬಾಂಗ್ಲಾದಿಂದ ಬಂದಿರುವಂಥ ಬಾಂಗ್ಲಾ ಉಗ್ರವಾದಿಗಳು ನಮ್ಮ ಕರ್ನಾಟಕದಲ್ಲಿ ನೆಲೆ ನೀಡಾಗಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಅದನ್ನು ಲೆಕ್ಕಿಸದೆ ತನ್ನ ಕೇವಲ ರಾಜಕೀಯ ಮೇಲಾಟಗಳನ್ನು ಮಾಡ್ತಾ ಕಾಲ ಕಳೀತಾ ಇದೆ. ಇವತ್ತು ಆಂತರಿಕ ಭದ್ರತೆಯ ವಿಚಾರವಾಗಿ ಕರ್ನಾಟಕದಲ್ಲಿ ಭಾಳ ಹಿಂದುಳಿದಿದ್ದೀವಿ. ಇದನ್ನು ಖಂಡಿಸಿ ನಾವು ಇವತ್ತು ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕೇವಲ ನಾವಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜ ನಮ್ಮ ಜೊತೆ ಬಂದು ನಿಂತ್ಕೊಂಡಿದೆ. ಈಗ ಮಾಜಿ ಶಾಸಕರಂತ ಮೈಕೊಂಡ ಕ್ಷೇತ್ರದ ಮಾಜಿ ಶಾಸಕರಂತ ಬಸವರಾಜ ನಾಯಕ್ ಅವರು ಸಹ ಇದ್ದಾರೆ. ಸೊ ಅವ್ರನ್ನೂ ಮಾತಾಡ್ತಾ ಹೋಗ್ತಾನೆ. ಸರ್, ಏನು ಸಡನ್ನಾಗಿ ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು ಸರ್, ಏನೇನು ವಿಚಾರಗಳು? ಕರ್ನಾಟಕ ರಾಜ್ಯದಲ್ಲಿ ವಿಘ್ನೇಶ್ವರ ಹಿಂದೂ ದೇವರ ಬಂಧಿಸಿ ಎತ್ಕೊಂಡು ಹೋಗ್ತಕ್ಕಂಥದ್ದು ಪೊಲೀಸ್ನವರೇ ಎತ್ಕೊಂಡು ಹೋಗಿ ಬಂಧಿಸ್ತಕ್ಕಂಥ ಕೃತ್ಯವನ್ನು ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಹಿಂದೂಗಳ 6 ಕೋಟಿ ಹಿಂದೂ ಜನರ ನಾಡಿಯನ್ನು ಇವತ್ತು ತಾಕಿರ್ತಕ್ಕಂಥದ್ದು ಹಿಂದೂಗಳ ಆರಾಧ ದೈವ ವಿಘ್ನೇಶ್ವರನ ಬಂಧಿರ್ತಕ್ಕಂಥದ್ದು. ಪ್ರತಿ ಸಲನೂ ಕೂಡ ಹಿಂದೂಗಳ ಗಣಪತಿ ಉತ್ಸವವನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮುಸ್ಲಿಂ ಜನಾಂಗದವರು ಮಾಡ್ತಿರ್ತಕ್ಕಂಥದ್ದು ಖಂಡನೀಯ. ಮತ್ತೊಂದು ಕಡೆ ರಾಜ್ಯದಲ್ಲಿ ಪ್ಯಾಲೆಸ್ಟೀನ್ ಪರ ಧ್ವಜ ಪ್ರದರ್ಶನ, ಘೋಷಣೆಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ಎಚ್ಚರಿಕೆ ಬಳಿಕ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್. ಚಿತ್ರದುರ್ಗದಲ್ಲಿ 4 ಆರೋಪಿಗಳನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ. ಚಿತ್ರದುರ್ಗ ಠಾಣೆ ಪಿಐ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ಬಂಧಿಸಲಾಗಿದೆ. ಕೊಪ್ಪಳದಲ್ಲಿ ಬ್ಯಾನರ್ ಹಾಕಿದ್ದ 2 ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಅಲ್ತಾಫ್ ಹುಸೇನ್, ಖಾಜಾ ಪಾಷಾ ಇಬ್ಬರ ವಿರುದ್ಧ ಕೇಸ್ ದಾಖಲಾಗಿರೋದು. ಮೂರು ಜಿಲ್ಲೆಯಲ್ಲಿ ನಮಗೆ ಕಂಡು ಬಂದಿದೆ. ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದೀವಿ. ಅವ್ರು ಹೇಳೋದೇನು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದವರೇ ಪ್ಯಾಲೆಸ್ಟೈನಿಯನ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ.
ಅದರಲ್ಲಿ ತಪ್ಪೇನು ಅಂತೇಳಿ ಅವರ ಆರ್ಗ್ಯುಮೆಂಟ್ ಇದೆ. ಆದರೂ ಕೂಡ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಯಾರು ಈ ಸಂದರ್ಭದಲ್ಲಿ ನಿಮಗೆ ಪ್ರಚೋದನೆ ಮಾಡಿ ಈ ಬಾವುಟ ಆರಿಸ್ಬೇಕು ಅಂತ ಹೇಳಿದರು ಅಂತೇಳಿ ಅದನ್ನೆಲ್ಲ ತನಿಖೆ ಮಾಡ್ತಾಯಿದ್ದೀವಿ. ಎಲ್ಲ ಚಿಕ್ಕ ಹುಡುಗರು 17, 18, 20 ವರ್ಷದ ಹುಡುಗರಿಗೆ ಇದನ್ನು ಇನ್ಸ್ಟಿಗೇಟ್ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿ. ಮತ್ತೊಂದು ಕಡೆ ರಾಜ್ಯದಲ್ಲಿ ಪ್ಯಾಲೆಸ್ಟೈನ್ ಪರ ಧ್ವಜ ಪ್ರದರ್ಶನ ಘೋಷಣೆಗಳು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ಎಚ್ಚರಿಕೆ ಬಳಿಕ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್. ಚಿತ್ರದುರ್ಗದಲ್ಲಿ 4 ಆರೋಪಿಗಳನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ. ಚಿತ್ರದುರ್ಗ ಠಾಣೆ ಪಿಐ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ಬಂಧಿಸಲಾಗಿದೆ. ಕೊಪ್ಪಳದಲ್ಲಿ ಬ್ಯಾನರ್ ಹಾಕಿದ್ದ ಇಬ್ಬರ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಅಲ್ತಾಫ್ ಹುಸೇನ್, ಖಾಜಾ ಪಾಷಾ ಇಬ್ಬರ ವಿರುದ್ಧ ಕೇಸ್ ದಾಖಲಾಗಿರೋದು. ಮೂರು ಜಿಲ್ಲೆಯಲ್ಲಿ ನಮಗೆ ಕಂಡು ಬಂದಿದೆ. ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದೀವಿ. ಅವ್ರು ಹೇಳೋದೇನು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದವರೇ ಪ್ಯಾಲೆಸ್ಟೈನಿಯನ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪೇನು ಅಂತೇಳಿ ಅವರ ಆರ್ಗ್ಯುಮೆಂಟ್ ಇದೆ. ಆದರೂ ಕೂಡ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಯಾರು ಈ ಸಂದರ್ಭದಲ್ಲಿ ನಿಮಗೆ ಪ್ರಚೋದನೆ ಮಾಡಿ ಈ ಬಾವುಟ ಆರಿಸ್ಬೇಕು ಅಂತ ಹೇಳಿದರು ಅಂತೇಳಿ ಅದನ್ನೆಲ್ಲ ತನಿಖೆ ಮಾಡ್ತಾಯಿದ್ದೀವಿ. ಎಲ್ಲ ಚಿಕ್ಕ ಹುಡುಗರು 17, 18, 20 ವರ್ಷದ ಹುಡುಗರಿಗೆ ಇದನ್ನು ಇನ್ಸ್ಟಿಗೇಟ್ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.